ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಜನತಾ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಭಾಷಣ ಮಾಡ್ತಾ ಇದ್ದದನ್ನು ಕೇಳಿಸ್ಕೊಂಡ್ರಿ. ಕಿತ್ತೂರು ಕರ್ನಾಟಕ ಭಾಗದ ಆಧುನಿಕ ಭಗೀರಥ ಅಂದ್ರೆ ಅದು ದೇವೇಗೌಡರು. ಈ ಭಾಗದ ಅಭಿವೃದ್ಧಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕೊಡುಗೆ ಅಪಾರ. ಕಿತ್ತೂರು ಕರ್ನಾಟಕ ಭಾಗದ 7 ಜಿಲ್ಲೆಗಳಿಗೆ ಜೆಡಿಎಸ್ ಕೊಡುಗೆಯನ್ನ ಕೊಟ್ಟಿದೆ. ನೆನೆಗುದ್ದಿಗೆ ಬಿದ್ದ ನೀರಾವರಿ ಯೋಜನೆಗಳಿಗೆ ಮರುಚಾಲನೆ ಕೊಟ್ಟಿದ್ದೆ ಜೆಡಿಎಸ್ ಪಕ್ಷ. ಅವತ್ತು ಗುತ್ತಿಗೆದಾರರು ಅಧಿಕಾರಿಗಳ ನಡುವಿನ ವಿವಾದ ಇತ್ತು, ಅದನ್ನ ಬಗೆಹರಿಸಿದ್ದು ಜೆಡಿಎಸ್. ಆಲ್ಮಟ್ಟಿ ಡ್ಯಾಂ ಗೋಡೆ ಎತ್ತರ ಮಾಡಿ ರೈತರ ಪಾಲಿಗೆ ಭಗೀರಥ ಅಂತ ಅನಿಸ್ಕೊಂಡಿದ್ದು ದೊಡ್ಡಗೌಡರು. 15 ಅಡಿ ಕ್ರೆಸ್ಟ್ ಗೇಟ್ ಸ್ಥಾಪನೆ ಮಾಡಿ ಆಲ್ಮಟ್ಟಿ ಅಣೆಕಟ್ಟಿಗೆ ಜೀವವನ್ನ ಕೊಟ್ಟಿದ್ದು ಜೆಡಿಎಸ್. ದೇವೇಗೌಡರು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹಸಿರು ಕ್ರಾಂತಿಯನ್ನೇ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳಲ್ಲಿ ಭಾಗಕ್ಕೆ ದೇವೇಗೌಡರು ಅಭಿವೃದ್ಧಿಯ ಹರಿಕಾರ ಅಂತ ಅನಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಣ್ಣಿಸಿದರು. ನಾಗ್ಠಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ದೇವಾನಂದ್ ಚೌಹಾಣ್ಜಿರವರು ಮತ್ತೆ ಅವರ ಧರ್ಮಪತ್ನಿ ಸುನೀತಮ್ಮ ಅವರು ಕೂಡ ಇಲ್ಲೇ ಎಲ್ಲೋ ಬಹುಶಃ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭ ಆದಾಗ ಒಂದು ಕಿರುಚಿತ್ರವನ್ನ ನಾವು ನೋಡ್ತಾ ಇದ್ವು. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಸಂಪೂರ್ಣವಾಗಿ ಜನರಿಗೋಸ್ಕರ ಮುಡಿಪಿಟ್ಟರು ಅಂತಕ್ಕಂಥದನ್ನ 1982, 83, 85, 89 ಇವೆಲ್ಲವೂ ಕೂಡ ಕಿರುಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಅನ್ನಿಸ್ಕೊಂಡಿದ್ರೆ ಯಾರಾದ್ರೂ ಅದು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು. 1983ರಲ್ಲಿ ಮೊದಲನೇ ಬಾರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ ಕೆಲಸವನ್ನ ಏನೋ ಕೈಗೆ ಎತ್ಕೊಂಡ್ರು. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ವಿವಾದಗಳಿತ್ತು. ಆ ವಿವಾದಗಳು ಬಹಳ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.